ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ನಿಮ್ಮ ಸಂತೋಷವನ್ನು ಯಾವುದರ ಮೇಲೆ ಇಟ್ಟಿದ್ದೀರಾ? ಅದಕ್ಕೆ ಆಧಾರ ವಾಕ್ಯ ಫಿಲಿಪ್ಪ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ಇಲ್ಲಿ ಅಪೊಸ್ತಲ ಪೌಲನು ಇಲ್ಲಿ ಸಂತೋಷಿಸ್ರಿ, ಸಂತೋಷ ಪಡ್ರಿ ಎಂಬುದಾಗಿ ಹೇಳುವಾಗ ಅವನು ಇದ್ದಂಥ ಸ್ಥಳ ಸೆರೆಮನೆ. ಅವನ ಜೀವನದಲ್ಲಿ ಸುಖವಾದ ಅನುಭವಗಳಿರಲಿಲ್ಲ, ಸ್ವಾತಂತ್ರ್ಯದಲ್ಲಿ ಇರಲಿಲ್ಲ. ಒಂದು ಜೈಲಲ್ಲಿ ಕೂತುಕೊಂಡು ಸಂತೋಷ ಪಡುತ್ತಾ ಒಂದು ಸಭೆಯವರಿಗೆ ಹೇಳುತ್ತಿದ್ದಾನೆ, ನಾನು ಸಂತೋಷವಾಗಿದ್ದೇನೆ, ನೀವು ಸಂತೋಷವಾಗಿರ್ರಿ, ಸಂತೋಷ ಪಡ್ರಿ ಎಂಬುದಾಗಿ ಹೇಳುತ್ತಿದ್ದಾನೆ. ನಾವು ಯಾವಾಗಲೂ ಸಂತೋಷವಾಗಿರಬೇಕೆಂಬುದು ದೇವರ ಚಿತ್ತರಿ. ದುಃಖದಲ್ಲೇ, ವೇದನೆಯಲ್ಲೇ, ಕಣ್ಣೀರಿನಲ್ಲೇ ಇರಬೇಕಂತ ಸೈತಾನ್ ಬಯಸ್ತಾನೆ. ಆದರೆ ಆತನ ಮಕ್ಕಳಾದ ನಾವುಗಳು ಯಾವಾಗಲೂ ಸಂತೋಷವಾಗಿರಬೇಕೆಂಬುದಾಗಿ ದೇವರು ಬಯಸುತ್ತಾರೆ. ಹಾಗಾದರೆ ನಿಜವಾದ ಸಂತೋಷ ಎಲ್ಲಿಂದ ಬರ್ತದೆ? ಫಸ್ಟ್ ಅವನು ಜೈಲಲ್ಲಿದ್ದರೂ ಅಷ್ಟು ಸಂತೋಷ ಪಡಬೇಕಾದ್ರೆ ಅವನ ಸಂತೋಷದ ರಹಸ್ಯ ಏನು? ನೋಡ್ರಿ, ಈ ಲೋಕದಲ್ಲಿ ನಿಜವಾದ ಸಂತೋಷ ಅಂತ ಹೇಳಿದ್ರೆ ಒಂದು ಶ್ರೀಮಂತಿಕೆ, ಒಂದು ಹೆಸರು ಪ್ರಸಿದ್ಧತೆ ಹೊಂದುವುದು ಅಂತ ನೆನೆಸ್ತಾರೆ. ಆದರೆ ಆತ್ಮಿಕ ಜೀವಿತದಲ್ಲಿ ನಿಜವಾದ ಸಂತೋಷ ಹಣದಿಂದ ಬರೋದಿಲ್ಲ, ಅಂತಸ್ತಿಂದ ಬರೋದಿಲ್ಲ, ಸ್ಥಾನಮಾನಗಳಿಂದ ಬರೋದಿಲ್ಲ. ಮತ್ತು ಎಲ್ಲಿಂದ ಬರುತ್ತೆ ಪಾಸ್ಟರ್? ದೇವರಿಂದ ಮಾತ್ರ ಬರ್ತದೆ. ಇದೇ ಪೌಲನು, ಅವನೊಟ್ಟಿಗೆ ಸೀಲನೂ ಇದ್ದ. ಒಂದು ಸಾರಿ ತಿರುಗಿ ಸೆರೆಮನೆಯಲ್ಲಿ ಹಾಕಿ ಬಂಧಿಸಿಟ್ಟಿದ್ದಾರೆ. ಇದು ಬೇರೆ ಸೆರೆಮನೆ. ಹೊಡೆದು ಬಿಟ್ಟು ರಕ್ತ ಸುರಿಯುತ್ತಾ ಇದೆ. ಅರ್ಧ ರಾತ್ರಿ, ಕತ್ತಲೆಯ ಅನುಭವ, ಜೀವನದಲ್ಲಿ ನಿರಾಶೆಯ ಅನುಭವ. ಆದರೂ ಸಂತೋಷವಾಗಿ ಸ್ತುತಿ ಪದಗಳನ್ನು ಹಾಡ್ತಾ ಇದ್ರಂತೆ. ಹಾಗೆ ಸಂತೋಷವಾಗಿ ಸ್ತುತಿ ಪದಗಳನ್ನು ಹಾಡುತ್ತಿರುವಾಗ ಅಲ್ಲಿ ಬಾಗಿಲುಗಳು ತೆರೆಯಲ್ಪಟ್ಟವು. ಒಂದು ದೊಡ್ಡ ಭೂಕಂಪ ಉಂಟಾಯಿತು. ಅಲ್ಲಿ ಆ ಸೆರೆಮನೆಯ ಅಧಿಕಾರಿಯನ್ನೇ ದೇವರು ರಕ್ಷಿಸಿ ಬಿಟ್ಟರು. ನೋಡ್ರಿ, ನಿನ್ನ ಸಮಸ್ಯೆಗಳ ಮಧ್ಯದಲ್ಲಿ ನೀನು ಸ್ತುತಿಸುವಾಗ ಒಂದು ಕೊಂಡಾಟದ ಸಮಯವನ್ನು ದೇವರು ಉಂಟು ಮಾಡ್ತಾನೆ. ದಾವೀದನ ಒಂದು ಸಾರಿ ಎಲ್ಲ ಕಳ್ಕೊಂಡು ಬಿಟ್ಟನ್ರಿ. ಜನರೆಲ್ಲ ಕಲ್ಲು ಹಿಡ್ಕೊಂಡು ಅವನ ಸಾಯಿಸಲಿಕ್ಕೆ ವೇಟ್ ಮಾಡ್ತಾಯಿದ್ರು. ಅವನ ಜೊತೆ ಯಾರೂ ಇಲ್ಲ. ಬೈಬಲ್ ಹೇಳುತ್ತದೆ, ಅವನು ತನ್ನನ್ನು ದೇವರಲ್ಲಿ ತಾನೇ ಬಲಪಡಿಸಿಕೊಂಡು ದೇವ್ರ ಹತ್ರ ಕೇಳಿದ, ಸ್ವಾಮಿ ತಿರುಗಿ ಯುದ್ಧಕ್ಕೆ ಹೋಗ್ಬೋದ? ದೇವ್ರು ಹೇಳಿದ್ರು, ಹೋಗು, ನಾನೆಲ್ಲ ತಿರುಗಿ ಅವರ ವೈರಿಗಳನ್ನು ನಿನಗೆ ಕೊಡ್ತೇನೆ ಅಂತ ಹೇಳಿ, ನೀನು ಯುದ್ಧದಲ್ಲಿ ಗೆಲ್ತೀನಿ ಎಂಬುದಾಗಿ ಹೇಳಿ ಕಳಿಸಿದರು. ಅವನ ಜೀವನದಲ್ಲಿ ವಾಪಸ್ ಬರುವಾಗ ಕಳ್ಕೊಂಡ ಸಂತೋಷ ಪಡ್ಕೊಂಡ್ರು. ಹಬಕ್ಕೂಕ ಪ್ರವಾದಿ ಜೀವಿತದಲ್ಲಿ ನೋಡ್ತೇವೆ, ದೊಡ್ಡ ದೊಡ್ಡ ಪ್ರಶ್ನೆಗಳು. ಸ್ವಾಮಿ, ಕೆಟ್ಟವನು ಬೆಳೀತಾ ಇದ್ದಾನೆ, ಕೆಟ್ಟವನಿಗೆ ಒಳ್ಳೆಯದಾಗ್ತಾ ಇದೆ, ನಾವು ಒಳ್ಳೆಯವರು ಭಕ್ತರು, ನಮ್ಮ ಜೀವನದಲ್ಲಿ ಏನೂ ಇಲ್ವೇ ದೇವರೇ? ಅಡುಗೆ ಮಾಡಲಿಕ್ಕೆ ಅಲ್ಲಿ ಏನೂ ಇಲ್ಲ ಸ್ವಾಮಿ, ಆಡುಗಳಿಲ್ಲ, ಆದಾಯ ಇಲ್ಲ, ಫಲ ಇಲ್ಲ. ಆದರೂ ಕೂಡ ಅವನು ಹೇಳ್ತಾನೆ, ಸ್ವಾಮಿ ಏನಿದ್ರು ಏನಿಲ್ಲದಿದ್ರು ಕೊನೆಯದಾಗಿ ಹೇಳ್ತಾನೆ, ಏಸಪ್ಪ ನಿಮ್ಮ ಸಮ್ಮುಖದಲ್ಲಿ ಸಂತೋಷ ಪಡ್ತಾನೆ. ಪರಿಸ್ಥಿತಿ ಚೆನ್ನಾಗಿ ಇಲ್ಲದಿದ್ದರೂ ನಿಜವಾಗಿ ಸಂತೋಷವಾಗಿರ್ತಾರೆ. ನೋಡ್ರಿ, ಅವರೇ ಏಸಪ್ಪನ ಮಕ್ಕಳು. ಒಮ್ಮೆ ಒಬ್ಬ ನಾಯಕ ಒಬ್ಬ ಸರಳ ಆದಿವಾಸಿಯನ್ನು ಕೇಳಿದಂತೆ, ನೀನು ನೋಡಿದ್ರೆ ಭಾಳ ಸಂತೋಷವಾಗಿದೆಯಪ್ಪ, ಏನು ಈ ಸಂತೋಷಕ್ಕೆ ಕಾರಣ? ಅವನು ಹೇಳಿದಂತೆ, ಈ ಸಂತೋಷಕ್ಕೆ ಕಾರಣ ಏಸಪ್ಪ. ನಿನ್ನ ಹತ್ರ ದುಡ್ಡು, ಹಣ, ಆಸ್ತಿ ಏನಾದರೂ ಉಂಟಾ? ನೋ, ನನಗೆ ಹಣ ಆಸ್ತಿ ಎಲ್ಲ ಏಸಪ್ಪ, ಅದಕ್ಕೆ ನನಗೆ ಸಂತೋಷವಾಗಿದ್ದೇನೆ. ಪ್ರೀತಿಯುಳ್ಳ ದೇವಜನರೇ, ನೀವು ಬಡವನಾಗಿರಬಹುದು, ಆದರೆ ನಾವು ಕರ್ತನಲ್ಲಿರುವಾಗ ನಾವು ಶ್ರೀಮಂತರು. ನೀವು ಒಂಟಿಯಾಗಿರಬಹುದು, ದೇವರು ನಮ್ಮ ಜೊತೆ ಇದ್ದರೆ ನಾನು ಒಂಟಿಯಲ್ಲ. ಈ ಲೋಕದ ಸಂತೋಷ ತಾತ್ಕಾಲಿಕ, ಕರ್ತನ ಸಂತೋಷ ಶಾಶ್ವತ. ಇವತ್ತು ನಾವು ತೀರ್ಮಾನ ಮಾಡೋಣ, ನನ್ನ ಸಂತೋಷ ಪರಿಸ್ಥಿತಿಯಲ್ಲ, ನನ್ನ ಸಂತೋಷ ಎಲ್ಲಿದೆ? ಏಸಪ್ಪನ ಹತ್ರ ಇದೆ. ನನಗೆ ಸಂತೋಷ ಎಲ್ಲಿಂದ ಬರ್ತದೆ? ಏಸಪ್ಪನಿಂದ ಬರ್ತದೆ. ಕೆಲವರಿಗೆ ಪರ್ಸ್ ಎಲ್ಲ ಫುಲ್ಲಾಗಿರಬೇಕು, ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಹಂಗೇ ಚೆನ್ನಾಗಿರಬೇಕು, ಆವಾಗಲೇ ಸಂತೋಷ. ಇಲ್ಲಾಂದರೆ ಸಂತೋಷ ಬರಲ್ರಿ. ಹಂಗಲ್ರಿ,
ಏನಿದ್ದರೂ ಇಲ್ಲದಿದ್ದರೂ ಏಸಪ್ಪ ನನಗೆ ಸಂತೋಷ ಕೊಡ್ತಾರೆ. ನಾನು ಸಂತೋಷದ ಜೀವನವನ್ನು ಜೀವಿಸ್ತೇನೆ. ನಾನು ದುಃಖಪಟ್ಟು ನನ್ನ ದಿನಗಳನ್ನು ಕಳೆದುಕೊಳ್ಳುವುದಿಲ್ಲ. ಸುಮ್ಮನೆ ದುಃಖದಲ್ಲೇ ಇದ್ದು ಕಣ್ಣೀರಿನಲ್ಲೇ ಇದ್ದು ನನ್ನ ಜೀವಿತವನ್ನು ಕಳ್ಕೊಂಡು ಹೋಗುವುದಿಲ್ಲ. ಸಮಸ್ಯೆಗಳು ಬರಲಿ, ಸವಾಲುಗಳು ಬರಲಿ, ಸಾಲದ ಕಾರ್ಯಗಳು ಇರಲಿ, ಏನೇ ಇರಲಿ, ನಾನಂತೂ ಯೆಹೋವನಲ್ಲೇ, ದೇವರಲ್ಲೇ ಸಂತೋಷವಾಗಿದ್ದು, ಏಸಪ್ಪ ನೀವು ನೋಡ್ಕೊಳ್ರಿ ಅಂತ ಹೇಳ್ತಾನೆ. ಅವರೆಲ್ಲ ನೋಡ್ಕೊಳ್ತಾರಂತ ಹೇಳಿ ಮುಂದಕ್ಕೆ ಸಾಗ್ರಿ. ನಿಮ್ಮ ಜೀವನದಲ್ಲಿ ನೋಡ್ರಿ ಒಂದು ದೊಡ್ಡ ಬದಲಾವಣೆಯನ್ನು ನೀವು ನೋಡ್ತೀರ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅಪ್ಪ, ಅಪೊಸ್ತಲ ಪೌಲನ ಹಾಗೆ ನಾವು ಸಹ ಎಲ್ಲ ಸಂದರ್ಭದಲ್ಲಿ ಸಂತೋಷವಾಗಿರುವುದಕ್ಕೆ, ಸಂತೋಷ ಪಡುವುದಕ್ಕೆ, ಈ ಹಣದ ಮೇಲಾಗಲಿ ಅಥವಾ ಸನ್ನಿವೇಶಗಳ ಮೇಲಾಗಲಿ, ಸಂದರ್ಭದ ಮೇಲಾಗಲಿ ನಮ್ಮ ಸಂತೋಷ ಸೀಮಿತವಾಗಿರದೆ ಯಾವಾಗಲೂ ಸ್ವಾಮಿ, ಏನಿದ್ದರೂ ಇಲ್ಲದಿದ್ದರೂ ಕರ್ತನೇ ಸಂತೋಷವಾಗಿದ್ದು ನಿನ್ನ ನಾಮ ಮಹಿಮೆ ಪಡಿಸಲಿಕ್ಕೆ ಸಹಾಯ ಮಾಡಿರಿ. ಈ ವಿಡಿಯೋ ವಾಚ್ ಮಾಡುವ ಪ್ರತಿಯೊಬ್ಬರ ಜೀವಿತದಲ್ಲಿ ಅದ್ಭುತಗಳು ಸಂಭವಿಸಲಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಪ್ರೀತಿಯುಳ್ಳ ದೇವಜನರೇ, ಈ ದೈನಂದಿನ ಜ್ಞಾನ ನಿಮಗೆ ಆಶೀರ್ವಾದವಾಗಿದ್ದರೆ ನಿಮ್ಮ ಅದ್ಭುತವಾದ ಸಾಕ್ಷಿಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಳ್ರಿ. ಅದು ಮಾತ್ರವಲ್ಲ, ಈ ವಾಕ್ಯ ಭಾಗಗಳನ್ನು ಶೇರ್ ಮಾಡಿರಿ. ಇನ್ನೊಬ್ಬರಿಗೆ ಸಹ ಕರ್ತನ ಸಂತೋಷದ ಸಂದೇಶವನ್ನು ತಲುಪಿಸಿರಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜೋಯ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.